ತಿಳಿತಾ? ಅಂದ್ರೆ ಈ ಹಬ್ಬದ ಹಿನ್ನೆಲೆ ಏನೈತಿ, ಒಬ್ಬ ಅಣ್ಣ ತಮ್ಮಂದಿರ ಏನೈತ್ರಿ ಸಂಘರ್ಷ ಐತಿ, ಹೋರಾಟ ಐತಿ ಅಂತ ಹೇಳ್ತಾರೆ ಇಲ್ಲಿ. ನೋಡ್ರಿ, ಜನಸಾಮಾನ್ಯರ ಬಾಯಿಂದ ಬಾಯಿಗೆ ಹರಿದಾಡುವ ಈ ಜಾನಪದ ಸಾಹಿತ್ಯದ ಅನೇಕ ಪ್ರಕಾರಗಳು ಮುದ್ರಣದ ಮುದ್ರೆಗೊಳಗಾಗದೆ ಹಳ್ಳಿಗರ ಅಭಿಮಾನದ ಸುತ್ತಾಗಿ ಉಳಿದುಕೊಂಡಿವೆ. ಅಂದ್ರೆ ಏನಾಗ್ಯಾವು, ಮುದ್ರಣದ ಮುದ್ರೆಗೊಂಡು ಅಂದ್ರೆ ಏನ್ರಿ, ಸಿಕ್ಕಾ ಆಗದಂತ ಏನಂತಾರ, ಅಲ್ಲಿ ಯಾವುದೇ ಪುರಾವೆ ಇಲ್ಲದಂಥದ್ದು ಅಂತೇಳಿ ಏನಾಗ್ಯಾವ ಮುದ್ರಣ ಆಗಿ ಹಂಗೆ ಹೋಗ್ಬಿಟ್ಟಾವ ಅಂತ ಹೇಳ್ತಾವ ಅವ್ರು ಇಲ್ಲಿ. ಕೆಲವೊಂದು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಬಳಸಲ್ಪಟ್ಟು ಮತ್ತು ಸೂಕ್ತ ಸ್ಥಿತಿಗಳಿರುವ ಹಾಡುಗಳು ಹಳ್ಳಿಗಳಲ್ಲಿ ಹೇರಳವಾಗಿ ಕೇಳ ಸಿಗುತ್ತಿವೆ. ಅಂದ್ರೆ ಅವು ಯಾವ ಕುರಿತಾಗಿ, ಮೊಹರಂ ಕುರಿತಾಗಿ ಹಾಡುಗಳನ್ನ ಇನ್ನೂ ಸಿಗ್ತಾವ ಅಂತ ಹೇಳ್ತಾರ. ಹಾಡುಗಳು ಎಲ್ಲಿ ಸಿಗ್ತಾವ್ರಿ? ಆ ಹಾಡಿನ ಮುಖಾಂತರವಾಗಿ ಜನಪದ ಸಾಹಿತ್ಯದ ಒಂದು ಪ್ರತಿಬಿಂಬ ಕಾಣ್ತೈತೆ ಅಂತ ಹೇಳ್ತಾರ ಅಲ್ಲಿ ಅವರು. ಈ ಮಾದರಿಯ ಹಾಡುಗಳಲ್ಲಿಯೇ ನಾವು ಮೊಹರಂ ಹಾಡುಗಳ ಮಹತಿಯನ್ನು ಕಂಡು ಅರಿಯಬಹುದು ಅಂತ ಹಾಡಿದಾಗ ಈ ಮೊಹರಂ ಹಾಡುಗಳ ನಾವು ಮಾಡ್ತೀವಿ, ಕಾಣ್ತೀವಿ ಅಂತ ಹೇಳ್ತಾರ ಅವರು. ಈ ಮೊಹರಂ ಹಾಡುಗಳಿಗೆ ಅಲಾವಿ ಪದಗಳೆಂದು ಕರೆಯುವ ವಾಡಿಕೆ. ಅಲಾವಿ ಪದ ಕರೀತಾರೆ. ಮೊಹರಂ ಹಾಡುಗಳು ಏನಂತಾರೆ? ಅಲಾವಿ ಪದ. ಅಲಾವಿ ಪದ ಅಂದ್ರೆ ಏನ್ರಿ? ಅಲಾವಿ ಪದ ಅಂದ್ರೆ ಏನ್ರಿ? ಮೊಹರಂ ಹಾಡುಗಳಿಗೆ ಅಲಾವಿ ಪದ ಎಂದು ಕರೆಯುತ್ತಾರೆ. ಬರ್ಕೋರಿ, ಮೊಹರಂ ಹಾಡುಗಳಿಗೆ ಅಲಾವಿ ಪದ ಎಂದರೆ, ಅಲಾವಿ ಪದ ಎಂದರೇನು? ಅಲಾವಿ ಪದ ಅಲಾವಿ ಪದ ಎಂದರೇನು? ಮೊಹರಂ ಹಾಡುಗಳಿಗೆ ಅಲಾವಿ ಪದ ಎಂದು ಕರೆಯುತ್ತಾರೆ. ನಾಗರ ಪಂಚಮಿಯಲ್ಲಿ ಹೆಂಗಳೆಯರು ಹಾಡುವ ಜೋಕಾಲಿ ಪದಗಳಂತೆ, ಗೋಕುಲಾಷ್ಟಮಿಯಲ್ಲಿ ಕೇಳಿ ಬರುವ ಕೃಷ್ಣನ ಪದಗಳಂತೆ, ಹೋಳಿ ಹುಣ್ಣಿಮೆಯಲ್ಲಿ ಗಂಡಸರು ಹಾಡುವ ಲಾವಣಿಗಳಂತೆ ಈ ಮೊಹರಂ ಹಾಡುಗಳು ಕೂಡ ಮೊಹರಂ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಮಾತ್ರ ಬಯಲಿಗೆ ಬರುತ್ತವೆ. ಯಾವ ರೀತಿಯಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಒಳಗೆ ನಾವು ಈ ಹಬ್ಬ ಆಚರಣೆ ಮಾಡ್ತೇವಲ್ಲ, ಅದರಲ್ಲಿ ಮಹಿಳೆಯರ ಇರುವ ಹಬ್ಬಗಳು ಯಾವ ಅಂದ್ರೆ ಶ್ರಾವಣ ತಿಂಗಳಲ್ಲಿ ಬರುವಂತ ಜೋಕಾಲಿ ಹಬ್ಬವಾಗಿರಲಿ, ಮತ್ತು ಗೋಕುಲಾಷ್ಟಮಿ ದಿನ ಎಲ್ಲರೂ ಕೂಡಿ ಗಡಿಗೆ ಹೊಡುವ ಮುಖಾಂತರವಾಗಿರಲಿ, ಅದೇ ರೀತಿಯಾಗಿ ಮೊಹರಂ ಕೂಡ ನಮಗೆ ಮುಟ್ಟಿದ್ದಲ್ಲಿ ಕಂಡು ಬರ್ತೈತಿ ಅಂತ. ಮೊಹರಂ ಕೂಡ ಗುಂಪುಗಳಾಗಿ ಮಾಡುವಂತ ಹಬ್ಬ ಐತಿಲ್ರಿ. ಈ ಜೋಕಾಲಿ ಆಡೋ ಹಬ್ಬ ಅಂದ್ರೆ ಶ್ರಾವಣ ದಿನ ಬಂದಾಗ ಎಲ್ಲರೂ ಕೂಡಿ ಗುಂಪಾಗಿ ಜೋಕಾಲಿ ಆಡಕ್ ಹೋಗ್ತಿರ್ಲಿಲ್ಲ. ಅದೇ ರೀತಿಯಾಗಿ ಗೋಕುಲಾಷ್ಟಮಿ ಬಂದಾಗ ಊರೆಲ್ಲ ಕೂಡಿ ಮಾಡ್ತಾರೆ, ಗಡಿಗಳು ಹಾಕ್ತಿರ್ಲಿಲ್ಲ. ಅದೇ ರೀತಿಯಾದ ಈ ಮೊಹರಂ ಹಬ್ಬಗಳು ಏನೈತಿ ಒಂದಾಗೈತಿ ಅಂತಾರ. ಅಂದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳಿಕತ್ತಾರ ನಿಮಗವರು. ಅಂದ್ರೆ ಇದು ಸುಧಾ ಏನು ಈ ರೀತಿಯಾಗಿ ಗುಂಪು ಮಾಡ್ಕೊಂಡು ಮಾಡುವಂತ ಒಬ್ಬ ಹಬ್ಬ ಅಂತ ಹೇಳ್ತಾರ ಅವ್ರು ಇಲ್ಲಿ. ಹಜರತ್ ಇಮಾಮ್ ಹಸನ್ ಮತ್ತು ಹುಸೇನರ ಪವಿತ್ರ ಜೀವನದ ಅಮರ ಸಂದೇಶವನ್ನು ಮನೆ ಮನೆಗೂ ಮನಮನಕ್ಕೂ ನೆನಪಿಸಿಕೊಡುತ್ತವೆ. ನೋಡ್ರಿ, ಮೊಹರಂ ಅಂದ್ರೆ ಇಲ್ಲಿ ಏನೇನು ಬರ್ತೈತೆ ನಮಗ? ಹಜರತ್ ಇಮಾಮ್, ಬರ್ಕೋರಿ, ಹಜರತ್ ಇಮಾಮ್ ಮತ್ತು ಹಜರತ್ ಇಮಾಮ್ ಹಸನ್ ಮತ್ತು ಹುಸೇನರ ಪವಿತ್ರ ಜೀವನದ ಸಂದೇಶ. ಅಂದ್ರೆ ಈ ಏನ್ ಹೇಳ್ತಪ್ಪ ಕತೆ ಅಂದ್ರೆ, ಮೊಹರಂ ಅನ್ನುವ ಕತೆ ಈ ಹಜರತ್ ಇಮಾಮ್ ಹಸನ್ ಮತ್ತು ಹುಸೇನರ ಪವಿತ್ರ ಜೀವನ ಸಂದೇಶ. ಇಲ್ಲಿ ಮೇನ್ ಟಾಪಿಕ್ ಏನಪ್ಪಾ, ಮೊಹರಂ ಅಂದ್ರೆ ಏನು, ಮೊಹರಂ ಅಲ್ಲಿ ಬರುವಂತ ಸಂದೇಶ ಯಾವ್ದಪ್ಪ ಅಂದ್ರೆ ಹಸನ್ ಮತ್ತು ಹುಸೇನರ ಜೀವನದ ಒಂದು ಸಂದೇಶವಂತ ನೀಡುವಂತ ಒಂದು ಮೊಹರಂ ಪದ ಅಂತ ಹೇಳಿ. ಆ ಮೊಹರಂ ಏನಂತಪ್ಪ, ಇವ್ರ ಜೀವನ ಸಂಗತಿಗಳು ಏನಾಗ್ಯಾವಲ್ಲಿ, ಇವ್ರು ಯಾವ ರೀತಿಯಾಗಿ ತಮ್ಮ ಧರ್ಮದ ನೆಲೆಯಲ್ಲಿ ಯಾವ ಹೋರಾಡಿರುವಂತಂದ್ರೆ ಇವರ ಜೀವನ ಇಬ್ಬರ ನಡುವೆ ಆಗುವಂತ ಒಂದು ಘಟನೆ ಇಲ್ಲಿ ಮೊಹರಂ ಮುಖಾಂತರ ನಮಗೆ ಇಲ್ಲಿ ಕೊಟ್ಟಾರಲ್ಲಿ. ಹಸನ್ ಹುಸೇನ್ ಅಂತ ಹೇಳಿ ಯಾರು ಗೊತ್ತಿರಂಗಿಲ್ಲ, ಇಂದಿನ ಪೀಳಿಗೆಗೆ ಅವ್ರ ಕತೆ ಗೊತ್ತಿಲ್ಲ, ನನ್ನ ಕತೆ ಗೊತ್ತಿದ್ದಿಲ್ಲದು, ನಾವು ಓದಿನ ಗೊತ್ತು ಅಂದ್ರೆ ಅಷ್ಟೇ ಗೊತ್ತಿತ್ತು. ಅವರ ತಮ್ಮ ಧರ್ಮಕ್ಕೋಸ್ಕರ ಮಾಡ್ತಾರ, ಅವರು ಹೋರಾಡಿ ಸಾಯ್ತಾರ ಅಲ್ಲಿ, ಅಂದ್ರೆ ತಮ್ಮ ಜನರನ್ನು ಬದುಕಿಸ್ಲಿಕ್ಕೆ ಅಂತ ಹೇಳಿ ಅಲ್ಲಿ ಒಂದು ಯುದ್ಧದ ಒಂದು ಮುಖಾಂತರವಾಗಿ ನಡೆಯುವ ಒಂದು ಸಂದೇಶ ಅಂತ ಹೇಳಿ. ನಾನು ಇಷ್ಟಕ್ಕೆ ಹಜರತ್ ಮತ್ತು ಯಾರು ಇನ್ನು ಮಟ್ಟ ಅವ್ರಿಗೆ ಹಜರತ್ ಇಮಾಮ್ ಹಸನ್ ಅನ್ನಂಗಿಲ್ಲ, ಹಸನ್ ಹುಸೇನರ ಒಂದು ಜೀವನ ಸಂದೇಶ ಅಷ್ಟೇ ಅಂತಾರೆ. ಪೂರ್ಣವಾದ ಹೆಸರು ತಗೋತಾರೆ ಯಾರು ಕೇಳಿರಿ? ಇಲ್ಲ, ಹಸನ್ ಹುಸೇನರ ಒಂದು ಕತೆ ಅಂತ ಹೇಳ್ತಾರೆ ಇಲ್ಲಿ. ಯಾವುದು? ಮೊಹರಂ ಪದಗಳ ಅಂತೇಳಿ.
ಪವಿತ್ರ ಜೀವನ ಅಮರ ಸಂದೇಶವನ್ನು ಮನೆ ಮನೆಗೂ ಮನಕ್ಕೂ ನೆನಪಿಸಿಕೊಡುತ್ತವೆ. ಅಂದಿನ ದಿನ ಮೊಹರಂ ಬಂತಂದ್ರೆ ಮಾಡ್ತಾರ, ಅವರ ಜೀವನ ಕಥೆ ನೆನಪಿ ಬರ್ತೈತಿ ಅಂತ ಹೇಳ್ತಾರ ಅವರಲ್ಲಿ. ಈ ಮೊಹರಂ ಉತ್ಸವದ ಕಾಲದಲ್ಲಿ ಹಳ್ಳಿಯ ಎಳೆಯ ಮಕ್ಕಳನ್ನು ಮೊದಲುಗೊಂಡು ಮುಪ್ಪಿನವರೆಗೂ ಈ ಹಾಡುಗಳ ಸಾಲುಗಳು ಜನರ ನಾಲಿಗೆ ಮೇಲೆ ಸಲೀಸಾಗಿ ಸುಳಿದಾಡುತ್ತವೆ. ನೋಡ್ರಿ, ಮೊಹರಂ ಬತ್ತಪ್ಪ ಅಂದ್ರ ಹಳ್ಳಿಗಳಲ್ಲಿ ಸಣ್ಣ ಹುಡುಗರು ಹಿಡಿದುಕೊಂಡು ಮುದುಕಿನ ವಯಸ್ಸಿನವರೆಗೂ ಏನ್ ಮಾಡ್ತದ ಹಾಡುಗಳು ಬರ್ತಾವ ಅಂತ ಹೇಳ್ತಾರೆ ಇಲ್ಲಿ. ಮೊಹರಂ ಉತ್ಸವವೇ ಹಳ್ಳಿಯಲ್ಲಿರುವ ಹಿಂದೂ ಮುಸ್ಲಿಮರ ಮಧುರ ಮೈತ್ರಿಯ ಸಾಂಕೇತಿಕ ಉತ್ಸವವಾಗಿರುವ ಈ ಹಾಡುಗಳಿಗೆ ಯಾವ ಜಾತಿ ಮತದ ಕಟ್ಟು ಬೀಳಲುಟ್ಟು. ಮೊಹರಂ ಹಾಡುಗಳು ನಮ್ಮ ಗ್ರಾಮ ನಿವಾಸಿಗಳ ಭಾವೈಕ್ಯದ ಬೀಜ ಮಂತ್ರಗಳಾಗಿಯೇ ಇಂದಿಗೂ ಬಳಸಲ್ಪಡುತ್ತವೆ. ಈ ಜಾತ್ಯತೀತ ಉತ್ಸವದ ಬೆಳಗನ್ನು ಹಳ್ಳಿಯಲ್ಲಿ ಪ್ರತ್ಯಕ್ಷವಾಗಿ ಕಂಡವರು ಕೊಂಡಾಡಲಾರದವರು. ಮೊಹರಂ ಹಬ್ಬದಲ್ಲಿಯೇ ಹಾಡಲಾಗುವ ಪದ್ಯಗಳಿಗೆ ಈ ಹಬ್ಬದ ಆಚರಣೆಯ ಕಥೆಯ ಹಿನ್ನೆಲೆ ಅಂದ್ರೆ ನೋಡ್ರಿ, ಮೊಹರಂ ಹಬ್ಬದಲ್ಲೇ ಹಾಡಲಾಗುವ ಪದ್ಯಗಳಿಗೆ ಹಬ್ಬದ ಹಿನ್ನೆಲೆಯಲ್ಲಿ ಹಾಡುವಂತ ಹಾಡುಗಳು ಅಂತ ಹೇಳ್ತಾರ ಅವರಲ್ಲಿ. ಮೊಹರಂ ಕಥಾನಕವೇ ಪದಗಳ ಜೀವಾಳ. ಮೊಹರಂ ಎದ್ದಿಲಿ ಕಥೆಗಳಿಗೆ ಒಂದು ಜೀವವಾಗೈತಿ ಅಂತ ಹೇಳ್ತಾರ ಅವರಲ್ಲಿ. ಅಂತೆಯೇ ಈ ಪದಗಳ ಸಾರಾಂಶವನ್ನು ಸಾಧಿಸಲು ಮೊಹರಂ ಕಥೆಯನ್ನು ತಿರುವುದು ಅಗತ್ಯ. ಅಂದ್ರೆ ತಿರುವುದಂದ್ರೆ ತಿಳಿಯುವುದು ಅಗತ್ಯ ಅಂತ ಹೇಳ್ತಾರೆ. ಅಂದ್ರೆ ಈ ಮೊಹರಂ ನಾವು ಪದಗಳನ್ನು ತಿಳ್ಕೊಬೇಕಪ್ಪ ಅಂದ್ರೆ ನಾವು ಏನ್ ಮಾಡೋ ಮೊದಲಿಲ್ಲಿ ಮೊಹರಂ ಕಥೆ ನಾವು ಮೊದಲು ತಿಳ್ಕೊಬೇಕು ಅಂತಂತಾರ. ಅಂದ್ರೆ ಕತೆ ತಿಳಿದ್ರೆ ನಮಗ ಅದರದ್ದು ಅರ್ಥ ಆಗ್ತೈತಿ, ಆ ಹಬ್ಬದ ಅರ್ಥ ಆಗ್ತೈತಿ ಅಂತ ಹೇಳ್ತಾರ ಅವ್ರು ಇಲ್ಲಿ. ಅದೊಂದು ಸತ್ಯಕಥನ. ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಇಸ್ಲಾಂ ಧರ್ಮದ ಪ್ರತಿಷ್ಠಾಪನೆಗೈದು ಹಜರತ್ ಮೊಹಮ್ಮದ್ ಪೈಗಂಬರ್ ಶಿಲಾಪಥದ ಕಲ್ಪನೆಯನ್ನು ಶಾಂತಿಪ್ರಿಯ ವಿಶ್ವಕಲ್ಲಕ್ಕೆ ನಿತ್ಯ ನೂತನವಾದ ಕಾಣಿಕೆಯಾಗಿ ಸಲ್ಲಿಸಿದರಷ್ಟೇ. ಅದೊಂದೇನೈತಪ್ಪ, ಒಂದು ಸತ್ಯಗಳ ಒಂದು ಘಟನೆ ಐತಿ ಅಂತಾರ, ಒಂದು ಶಾಂತಿ ಪ್ರಿಯತೆಯ ಒಂದು ಕಥೆ ಐತಿ ಅಂತ ಹೇಳ್ತಾರ ಅವರಲ್ಲಿ. ಕಲ್ಪನೆಯನ್ನು ಶಾಂತಿಪ್ರಿಯ ವಿಶ್ವಕ್ಕೆಲ್ಲ ನಿತ್ಯ ನೂತನವಾದ ಕಾಣಿಕೆಯನ್ನು ಸಲ್ಲಿಸಿದರಷ್ಟೇ. ಅಂದ್ರೆ ಕಲ್ಪನೆಯನ್ನೇ ಇಲ್ಲಿ ಶಾಂತಿಪ್ರಿಯವಾಗಿ ವಿಶ್ವಕ್ಕೆ ಮಾಡರಲ್ಲಿ ಕಾಣಿಕೆಯಾಗಿ ಸಲ್ಲಿಸಿದಾರ ಅಂತ ಹೇಳ್ತಾರ ಅವರಿಲ್ಲಿ. ಅವರು ತರುವಾಯ ಮೊಹಮ್ಮದರಿಂದ ಆಚಲ್ಪಟ್ಟ 4 ಜಾನರಾಗಿ ಖಲೀಫರು ಸಮಾಜ ಆಡಳಿತದ ಪವಿತ್ರ ಪೀಠವನ್ನೇರಿ ಅದರ ಹಿರಿಮೆಯನ್ನು ಹೆಚ್ಚಿಸಿದರು. ಇಲ್ಲಿ ಯಾರಿ ಖಲೀಫರು ಬರ್ತಾರೆ. ಖಲೀಫರು ಅಂದ್ರೆ ಇವರಲ್ಲಿ ಮತ್ತೆ ಇದೊಂದು ಪಂದ್ಯ ಖಲೀಫರು ನಡುವಾದಂತ ಖಲೀಫರು ಅಂತೇಳಿ ಖಲೀಫರ ಸಮಾಜ ಆಡಳಿತ. ಸಮಾಜ ಆಡಳಿತ ಪೀಠವನ್ನು ಏರುವುದು. ಪೀಠ ಅಂದ್ರೆ ಏನ್ರಿ? ಪೀಠ ಅಂದ್ರೆ ಏನ್ರಿ? ರಾಜರ ಪಟ್ಟಾಭಿಷೇಕ ಮಾಡ್ತಾರಲ್ಲ, ಗದ್ದಿಗೆ ಇರ್ತಾರಲ್ಲ, ನಾ ಇರ್ತೀನಿ ನೀ ಇರ್ತೀನಿ ಅಂತಾರಲ್ಲ, ಅಂದ್ರೆ ರಾಜನ ಮಗನಾದ್ಮೇಲೆ ಇರುವಂತ ಪೀಠದ ಅಧಿಕಾರಿ. ಅಂದ್ರೆ ಆ ಒಂದು ರಾಜ್ಯಕ್ಕ ಯಾರು ರಾಜ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಅಂದ್ರೆ ಆ ಗದ್ದಿಗೆಗೆ ಯಾರು ರಾಜ ಆಗ್ಬೇಕಂತ ಹೇಳಿ ಸ್ಟಾರ್ಟ್ ಆಗ್ತೈತಿ. ಹಜರತ್ ಮೊಹಮ್ಮದ್ ಪೈಗಂಬರ್ ಅಳಿಯಂದರಾದ ಬರ್ಕೋರಿ, ಹಜರತ್ ಮೊಹಮ್ಮದ್ ಪೈಗಂಬರಾದ ಇದು ಬರ್ಕೊಂಡು ನಿಮ್ಗೆ ಕತ್ತಿ ತಿಳಿತಲ್ಲ, ನೀವು ತಿಳಿಯಂಗಿಲ್ಲ. ಹಜರತ್ ಮೊಹಮ್ಮದ್ ಪೈಗಂಬರರ ಅಳಿಯಂದಿರಾದ ಹಜರತ್ ಅಲಿ ಅವರೇ 4ನೇ ಖಲೀಫರು. ಇವರೇ ಹಜರತ್ ಅಲಿನೇ 4ನೇ ಖಲೀಫರ್. ಅಂದ್ರೆ ಒಬ್ರು ಬರ್ತಾರ್ರಿ, ಈ ಅಂದ್ರೆ ವಂಶ ಪರಂಪರೆ ಬರ್ತಾರಲ್ಲ ಅದು. ಅವರ ಕಾಲಕ್ಕೆ ಸರಿಯಾದ ಪ್ರಾಂತ ಅಧಿಕಾರಿಯಾಗಿದ್ದ ಹಜರತ್ ಮುಆವಿಯಾ, ಮತ್ತೊಬ್ಬ ಏನ್ ಬರ್ತಾನಲ್ಲ ಮುಆವಿಯಾ ಅಂತ ಹೇಳಿ, ಮುಆವಿಯಾ ಅವರ ಖಲೀಫ್ ಪದದ ಮೇಲೆ ತಮ್ಮ ಗರಡುಗಣ್ಣು ಹಾಕಿ ಹಜರತ್ ಅಲಿಯರ ಶ್ರೇಷ್ಠ ಪುತ್ರರಾದ ಹಜರತ್ ಹುಸೇನರ ಕಾಲದಲ್ಲಿ ಆ ಸ್ಥಾನವನ್ನು ಆಕ್ರಮಿಸಿಕೊಂಡು ಬಿಟ್ಟರು. ಇವರೇ ಮಾಡ್ತಾರ, ಆ ಕಾಲದಾಗ ಇವರ ಪಟ್ಟವ್ರು ಮಾಡ್ತಾರ, ಇವರು ಜಪ್ತಿ ಮಾಡಿರ್ತಾರ. ಯಾರು? ಮುಆವಿಯನವ ಇವ್ರದ್ದು ಜಪ್ತಿ ಮಾಡಿರ್ತಾನ. ಯಾರು?
ಹಾ ತಮ್ಮ ತರುವಾಯ ತಮ್ಮ ಮಗನಾದ ಯಜಿದನೇ ಖಲೀಫ್ ಪದಕ್ಕೆ ಹಕ್ಕುದಾರನೆಂದು ಪ್ರಚಾರ ಬೇರೆ ನಡೆಸಿದರು. ಇವ್ರ ಮಗ ಯಾರ್ರಿ? ಇವ್ ಹೆಸರು ನೆನಪಿಗೆ ನೋಡ್ರಿ, ಎಕ್ಸಾಮ್ ಓದುವಾಗ ನಿಮಗೆ. ಇವನ್ ಮಗನಿಗೆ ಏನ್ ಮಾಡ್ತಾನವ? ಪಟ್ಟಕ್ಕೆ ಏರ್ಸ್ಬೇಕಂತ ಮಾಡ್ತಾನವ, ಎಲ್ಲಾ ಕಡೆ ಪ್ರಚಾರ ಮಾಡ್ತಾನೆ. ಯಾರು? ಮೂವಯ್ಯ. ಅಂದ್ರ ಅವ್ರ ಕಾಲದಲ್ಲಿ ಇದ್ದಂತ ವ್ಯಕ್ತಿ ಇರ್ತಾನ ಅವ್ರ ಆಸ್ಥಾನದಾಗ. ಇವ ಏನ್ ಮಾಡ್ತಾನ? ನನ್ ಮಗನೇ ಆಗ್ತಾನ ಅಂತ ಹೇಳಿ ಎಲ್ಲಾ ಕಡೆ ಮಾಡ್ತಾನವ, ಪ್ರಚಾರ ಮಾಡ್ಬಿಟ್ಟಿರ್ತಾನ. ತಂದೆಯದು ಕೇವಲ ಹಂಬಲವಾಗಿದ್ದರೆ ಮಗನಲ್ಲಿ ಅದು ಹಠವಾಗಿ ಬೆಳೆದು ನಿಂತಿತ್ತು. ಮಗ ಅಪ್ಪ ಬರೇ ಹೇಳ್ತಾನ ಬಾಯಿಲೆ, ಆದ್ರೆ ಮಗ ಏನ್ ಮಾಡ್ತಾನ ಇಲ್ಲಿ? ಹಠದಿಂದ ಅದನ್ನ ಸಾಧನೆ ಮಾಡ್ತಾನ ಅಂತ ಹೇಳ್ತಾರ ಇಲ್ಲಿ. ತಂದೆಯ ನಂತರ ತಾನೇ ಖಲೀಫನೆಂದು ಆತ ಸಾರಿದಲ್ಲದೆ ತನ್ನ ಆಳಿಕೆಯನ್ನು ಸಕಲರು ಮನ್ನಿಸಲೇಬೇಕೆಂದು ಒತ್ತಾಯವನ್ನು ಮಾಡಲಾರಂಭಿಸಿದನು. ಅಂದ್ ಮಾಡ್ತಾನವ, ಒತ್ತಾಯ ಮಾಡ್ತಾನ, ನಾನಿದಕ್ಕ ಪಟ್ಟಾಭಿಷೇಕ ಆಗಿ ಇರಬೇಕು ಅಂತ ಹೇಳಿ. ಇಸ್ಲಾಂ ಧರ್ಮದ ಒಲುಮೆಯ ಸ್ಥಳದಲ್ಲಿ ಜೋರು ಜುಲುಮೆಗಳು ತಮ್ಮ ಕಸರತ್ತು ತೋರಿಸಲು ಕಾಲೆಗಳು ಆರಂಭಿಸಿದವು. ಅಂದ್ರ ಒಂದಕ್ಕೊಂದಲ್ಲಿ ಕೆದರ್ ಚಾಲು ಆಗ್ತಾವ ಅಂತ ಹೇಳ್ತಾರಲ್ಲಿ. ಆದರೆ ಇಸ್ಲಾಂ ಧರ್ಮದ ಪವಿತ್ರ ರಕ್ತವೇ ಮೈಮೆತ್ತು ಬಂದವರಾದ ಪೈಗಂಬರ ಮೊಮ್ಮಕ್ಕಳಾದ ಹಜರತ್ ಹುಸೇನರಿಗೆ ಈ ಹುಸಿ ಆಟವನ್ನು ಸಹಿಸಿಕೊಂಡು ಸುಮ್ಮನಿರಲಿಲ್ಲ. ಬಂದವರು ಯಾರ್ರಿ? ಯಾರ ಮೊಮ್ಮಕ್ಕಳು ಇವರು? ಪೈಗಂಬರ ಮೊಮ್ಮಕ್ಕಳು. ಯಾರು? ಹಾ ಇವ್ರಿ ಇವ್ರಿಗೆ ಬರ್ಕೋರಿ ಹೆಸರೆಲ್ಲ ಲಿಕ್ಕ ನಿಮ್ಗೆ ತಿಳಿಯಂಗಿಲ್ಲ ಪಾಠ. ಖಲೀಫತ್ತದ ಸುಂದರ ಮಂದಿರಕ್ಕೆ ಗೆದ್ದಲ ಹುಳದಂತೆ ಗಂಟು ಬಿದ್ದಿದ್ದ ಯಜೀದನ ಪ್ರಭುತ್ವವನ್ನು ಮನ್ನಿಸಲು ಅವರ ಖಂಡಾಖಂಡಿತವಾಗಿ ನಿರಾಕರಿಸಿದರು. ಅವರ ಪ್ರತಿಭಟನೆಯ ಮುಂದೆ ನಡೆದ ಕರ್ಬಲಾ ಕಾಳಕ್ಕೆ ಕಾರಣವಾಯಿತು. ನೋಡ್ರಿ ಏನಾಗ್ತದಿಲ್ಲಿ? ಯುದ್ಧ ಸ್ಟಾರ್ಟ್ ಆಗ್ತೈತಿ. ಯಾವುದು? ಕರ್ಬಲಾ ಕಾಳಕ್ಕೆ. ನೋಡಿ, ಅಧರ್ಮ ಮತ್ತು ಧರ್ಮ. ನೋಡಿ, ಕರ್ಬಲಾದ ನಡೀತೈತಿ ಈಗ. ಕರ್ಬಲಾ ನಡೆಯುವಂತ ಒಂದು ಯುದ್ಧ ಈಗ. ಅಧರ್ಮ ಮತ್ತು ಧರ್ಮ, ಅಸತ್ಯ ಮತ್ತು ಸತ್ಯಗಳ ಸಜೀವ ಸಂಕೇತಗಳೆನಿಸಿದ ಯಜಿದೆ ಮತ್ತು ಹುಸೇನರಿಗೆ ನಡೆದ ಘೋರ ಸಂಗ್ರಾಮ. ಇಲ್ಲಿ ಘೋರ ಸಂಗ್ರಾಮ ನಡೀತೈತಿ. ಯಾರು? ಅಜೀದ್ ಮತ್ತೆ ಅಜೀದ್ ಯಾರ ಮಗ ರೀ? ಹಾ, ಅಜೀದ್ ಮತ್ತು ಹುಸೇನ್ ನಡುವೆ ಘೋರ ಸಂಗ್ರಾಮ. ಧರ್ಮ ರಕ್ಷಣೆಗೆಂದೇ ಯಜೀದನ ಉದ್ದಟತನವನ್ನು ವಿರೋಧಿಸಿ ನಿಂತ ಹುಸೇನರ ಜೀವದ ಹಂಗು ತೊರೆದು ಹೋರಾಡಿದರು. ಏನ್ ಮಾಡ್ತಾನವ? ತನ್ನ ಜೀವವನ್ನೇ ಬಲಿ ಇಟ್ಟು ಏನ್ ಮಾಡ್ತಾನವ? ಧರ್ಮಕ್ಕೋಸ್ಕರ ಹೋರಾಡ್ತಾನೆ. ಯಾರು? ಹುಸೇನ್. ಆದರೆ ಅವರದು ಸಾತ್ವಿಕ ಹೋರಾಟ, ಕಪಟ ಅರಿಯದ ನೇರ ಸಂಗ್ರಾಮ. ಆದರೂ ಅದು ಯಜೀದನ ಪಕ್ಷದವರಿಗೆ ಒಡೆಯಲಾಗದ ಒಗಟಾಗಿ ಪರಿಣಮಿಸಿತು. ಆಗ ಯಜೀದನ ಪಕ್ಷದವರು ಇವರನ್ನು ಸಮಕ್ಷಗಮ ಸಂಗ್ರಾಮಕ್ಕೆ ಆಹ್ವಾನಿಸಿ ಮೋಸದಿಂದ ಮಾಡಕೀಡು ಮಾಡಿದರು. ಏನ್ ಮಾಡ್ತಾರ? ಇವರು ಮಾಡೋ ಯುದ್ಧ ಏನತ್ತಪ್ಪ? ಒಂದು ಧರ್ಮದ ಹಿನ್ನೆಲೆ ಯುದ್ಧ ಮಾಡ್ತಿದ್ರು. ಆಗ ಇವರೇ ಮಾಡ್ತಿದ್ರು? ಧರ್ಮದ ಹಿನ್ನೆಲೆ ಮಾಡ್ತಿದ್ರು. ಇವರು ಕ್ರೂರವಾಗಿ ಮಾಡ್ತಿದ್ರು. ಅಂದ್ರೆ ಧರ್ಮದ ಇನ್ನು ಬಿಟ್ಬಿಟ್ಟಿದ್ರು ಇವರು ಅಂತ ಹೇಳಿ. ಮೋಸದಿಂದ ಮಣ್ಣಕ್ಕಿಡು ಮಾಡಿದವರು. ಹಿಜ್ರಿ ಶಕೆ 61 ಮೊಹರಂ ಮಾಸದ 10ನೇ ದಿನ ನಡೆದ ಕರ್ಬಲಾ ಕಾಳಗದ ಕಣ್ಣೀರ ಕಥೆಯ ನಾಯಕರಾದ ಹಜರತ್ ಇಮಾಮ್ ಹುಸೇನರಂತ ನ್ಯಾಯನಿಷ್ಠರ ಧೀರ ಶರಣರು. ಬರ್ಕೋರಿ. ಹಿಜ್ರಿ ಶಕೆ 61 ಮೊಹರಂ ಮಾಸದ 10ನೇ ದಿನ ನಡೆದ ಕರ್ಬಲಾ. ಅಂದ್ರೆ ನಮ್ಮಲ್ಲಿ ಯಾವ ಕೃಷ್ಣ ಪಕ್ಷ ಇರ್ತಲ್ಲ, ಪಕ್ಷ ಅಂತಲ್ಲ, ಅದೇ ರೀತಿಯಲ್ಲಿ ಅದಕ್ಕೂ ಒಂದು ತಿಥಿ ನಕ್ಷತ್ರ ಪಕ್ಷ ಇರ್ತದ್ರಿ. ನಡೆದ ಕರ್ಬಲಾ ಕಾಳಗದ ಕಣ್ಣೀರ ಕಥೆಯ ನಾಯಕರಾದ
ಹಜರತ್ ಇಮಾಮ್ ಹುಸೇನರಂತ ಇಮಾಮ್ ಹುಸೇನರಂತ ನ್ಯಾಯನಿಷ್ಠುರ ಧೀರ ಶರಣರು ಇತಿಹಾಸದ ಪುಟಗಳನ್ನಷ್ಟೇ ಜನ ಕಾಣುವರು. ಅಂದ್ರೆ ಯಾವುದ್ರಿ? ಹಿಜ್ರಿ ಶಕ 61 ಮೊಹರಂ ಮಾಸದ 10ನೇ ದಿನ ಮತ್ತೇನ್ರಿ ನಡೆದ ಕರ್ಬಲಾ ಕಾಳಗದ ಕಣ್ಣೀರು ಕಥೆಯ ನಾಯಕರಾದವರು ಯಾರಿಲ್ಲಿ? ಹಜರತ್ ಇಮಾಮರ ಕತೆ. ಈ ಕಥೆಯನ್ನು ನೋಡ್ರಿ, ಒಬ್ಬ ಹುಡುಗ ತನ್ನ ಆಡು ಮಾತಿನಲ್ಲಿ ಹಿಂಗೆ ಹಾಡ್ತಾನ. ಧರ್ಮಕ್ಕ ಸತ್ತವರ ಸಿಕ್ತಾರ ಕೋಟಿಗೊಬ್ಬ ಜನರ, ಧರ್ಮಕ್ಕ ಸತ್ತವರ ಸಿಕ್ತಾರ ಕೋಟಿಗೊಬ್ಬ ಜನರ, ಮುಸಲ್ಮಾನ ಮಂದ್ಯಾಗ ದೊರಿತಾರ ಹುಸೇನ್ ಸಾಹೇಬ್ರ, ಮುಸಲ್ಮಾನ ಮಂದ್ಯಾಗ ದೊರಿತಾರ ಹುಸೇನ್ ಸಾಹೇಬ್ರ. ಅಂತವ್ರು ಎಲ್ಲಿ ಸಿಗ್ತಾರಪ್ಪ? ನಮಗ ಮುಸಲ್ಮಾನರ ಧರ್ಮ ಸಿಗ್ತೈತಿ ಅಂತ ಹೇಳ್ತಾರ. ಅವ್ರಿಗೆ ಹೆಂಗ? ಧರ್ಮಕ್ಕೆ ಸತ್ತವರು, ಧರ್ಮಕ್ಕೋಸ್ಕರ ಸತ್ತವರು, ಧರ್ಮಕ್ಕೋಸ್ಕರ ಹೋರಾಡಿ ಸತ್ತವರು. ಅಂದ್ರೆ ಇಲ್ಲಿ ಅವರು ತಮ್ಮ ಸ್ಥಾನವನ್ನು ಪಡಿಲಿಕ್ಕೆ, ತಮ್ಮ ಗದ್ದಿಗೆಯನ್ನು ಪಡಿಲಿಕ್ಕೆ ಏನ್ ಮಾಡ್ತಾರ? ಅವರು ಧರ್ಮದ ಪ್ರಕಾರದ ಹಿನ್ನೆಲೆ ಏನ್ ಮಾಡ್ತಾರ? ಅವರಲ್ಲಿ ಯುದ್ಧ ಮಾಡ್ತಾರ. ಆದ್ರೆ ಅಲ್ಲಿ ಯುದ್ಧದ ಏನಂತಲ್ಲಿ ಕಪಟ ಮೋಸ ನಡೀತೈತಿ ಅಂತಾರಲ್ಲಿ. ಅಂತವ್ರು ಎಲ್ಲಿ ಸಿಗ್ತಾರಪ್ಪ ಅಂದ್ರೆ ಮುಸ್ಲಿಂರಲ್ಲಿ ಸಿಗ್ತಾರ. ಅಂತ ಎಷ್ಟರಲ್ಲಿ? ಎಲ್ಲರೂ ಒಬ್ಬರಲ್ಲಿ. ಹಾಗೆಯೇ ಮುಂದುವರಿದು ಹಾಡುಗಾರ ಕರ್ಬಲಾ ಕಾಳಗದ ಚಿತ್ರವನ್ನು ನಮ್ಮ ಕಣ್ಣೆದುರು ತಂದು ನಿಲ್ಲುತ್ತಾನೆ. ಹಾಡ್ತಾ ಬರ್ತಾನವ. ಇಲ್ಲಿ ಆ ಯುದ್ಧ ನಡೆದಂತ ಯಾವುದು ಕರ್ಬಲಾದ ಸನ್ನಿವೇಶನವನ್ನು ತಂದಿರ್ತಾನ ಅಂತ ಹೇಳ್ತಾರಲ್ಲಿ. ಯಜೀದಿನಂತವರ ನಡೆಸಿತೋ ಅಧಿಕಾರ ಭರಪೂರ. ಅಂದ್ರ ಯಜೀದ ಅಂದ್ರ ಅಂತವ್ರು ಇಲ್ಲಿ ಭರಪೂರ ಅಧಿಕಾರಕ್ಕೆ ಮಾತ್ರ ಹೋರಾಡ್ಲಿಕ್ಕಂತಾರ. ಇಲ್ಲಿ ನೋಡಲಾಗದ ಎದುರಾಗಿ ನಿಂತಾರೋ ಹಜರತ್ ಹುಸೇನರ. ಅದ ಅಂತ ಧರ್ಮ ಅನಿಷ್ಟ ಅಂದ್ರೆ ಧರ್ಮದ ಹಿನ್ನೆಲೆ ನಡೆಯುವಂತ ಪಾಪ ಕರ್ಮಗಳನ್ನು ಯಾರಿಗೆ ಮಾಡಲಿಲ್ಲ? ಹಸನ್ ಹುಸೇನಿಗೆ ನೋಡಕ್ ಆಗ್ಲಿಕ್ಕತ್ತಿಲ್ಲ ಅಂತ ಹೇಳ್ತಾರ. ಇಲ್ಲಿ ಲಡಾಯಿ ತಯಾರಾರ ಆಧಾರ ಒಂಟಿ ಮ್ಯಾಲೆ ಸ್ವಾರ. ಅಂದ್ರೆ ಲಡಾಯಿ ತಯಾರ ಅಂದ್ರ ಯುದ್ಧ ಮಾಡಕ್ ಹೊಂಟಾರ. ಎದ್ರ ಮ್ಯಾಗ? ಒಂಟಿ ಮ್ಯಾಗ ಹೊಂಟಾರ. ಒಂಟಿ ಮ್ಯಾಗ ಸವಾರ ಅಂದ್ರೆ ಸವಾರ್ ಮಾಡ್ಲಿಕ್ಕತ್ತಾರ ಅಂತ ಹೇಳಿ. ಅಂದ್ರೆ ಮುಸ್ಲಿಮ್ಯಾಗ ಸವಾರ್ ಮಾಡೋದು ಹೊಂಟಾರ. ಒಂಟಿ ನಿಂತಾರೋ ಕರ್ಬಲಾ ಭೂಮಿಗೆ ಬಂದು ಬಳಗ ಪೂರ. ಅಂದ್ರ ಹೊರಟು ಅಲ್ಲ ಒಂಟಿ ಎಲ್ಲ ಹೊಂಟ ಎಲ್ಲ ಹೊಂಟವು. ಒಂಟಿಗಳು ಎಲ್ಲ ಹೊಂಟಾವ ಎಲ್ಲ ಈಗ ಎಲ್ಲಿ ಹೊಂಟವ್ರಿ? ನಿದ್ದೆ ಮಾಡಕತ್ತಾನವ. ಫೋನ್ ಸ್ವಿಚ್ ಆಫ್ ಮಾಡ. ಕಾಲೇಜ್ದಾಗ ಫೋನ್ ಸ್ವಿಚ್ ಆಫ್ ಮಾಡಿಡ್ಬೇಕು. ಅಲಾವಿಲ್ಲ. ನಾನು ನೆಕ್ಸ್ಟ್ ಕ್ಲಾಸ್ ಗಂಟೆ ಹೊರಡ್ತೀನಿ. ಏನು ಫೋನ್ದಾಗ ಏನೈತಿ ನಿಮ್ದು? ಇಂಥ ಜನರು ಎಲ್ಲಿ ಸಿಗ್ತಾರ? ನಮಗ ಕೋಟಿಗೊಬ್ಬರು ಸಿಗ್ತಾರ. ಇಂಥ ಜನರು ಹಸನ್ ಹುಸೇನ್ ಅಂತವರು. ಯಾಕಪ್ಪ ಅಂದ್ರೆ ಇವರು ಧರ್ಮದ ಹಿನ್ನೆಲೆಯಲ್ಲಿ ಮಾಡುವಂತ ಯುದ್ಧದೊಳಗೆ ಸಿಗ್ತಾರ. ಯಾವ ಯುದ್ಧದಲ್ಲಿ? ಕರ್ಬಲಾ ಯುದ್ಧದೊಳಗ. ಯಾರ ಜೊತೆ? ಯಜೀದ್ ಮತ್ತು ಹುಸೇನ್ ನಡುವೆ ಆಗುವಂತ ಒಂದು ಯುದ್ಧ. ಆ ಯುದ್ಧದೊಳಗ ನಮಗ ಕೋಟಿಗೊಬ್ಬ ಸಿಗ್ತಾನ ನಮಗಂತಾರವರು. ಯಾಕಪ್ಪ ಅಂದ್ರ ಅಲ್ಲಿ ಅವನ ಯುದ್ಧದೊಳಗ ಕಪಟತನ ಇರಂಗಿಲ್ಲ. ಅವನ ಯುದ್ಧ ಏನಿರ್ತೈತಿ? ಧರ್ಮದ ಹಿನ್ನೆಲೆ ನಡೆಯುವಂತ ಯುದ್ಧತೈತಿ. ಧರ್ಮೋ ರಕ್ಷಿತೆ ರಕ್ಷಿತ ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಶರಣರು ಕೂಡ ತಮ್ಮ ವಚನ ಬರೆದಾರಲ್ಲಿ. ನಮ್ಮ ಶರಣರು ಧರ್ಮೋ ರಕ್ಷಿತೆ ರಕ್ಷಿತ ಅಂತೇಳಿ 12ನೇ ಶತಮಾನ ಬಸವಣ್ಣರಾಗಲಿ, ಶರಣಗಾತಿಯರಾಗಲಿ, ಅಕ್ಕಮದೇವಿ ಆಗಲಿ ಎಲ್ಲರಿ ಮಾಡಿದವರು ತಮ್ಮ ಧರ್ಮದ ಹಿನ್ನೆಲೆ ಜನಸಾಮಾನ್ಯರಿಗೆ ಒಳ್ಳೇದನ್ನಾಗಲಿ ಅಂತ ಹೇಳಿ, ಕೆಟ್ಟದಾಗಬಾರ್ದು ಅಂತ ಹೇಳಿ ಸಮಾಜದ ಅರಿವು ಮೂಡ್ಲಿಕ್ಕೆ ಮಾಡ್ತಾರೆ. ಶರಣರು ಮಾಡ್ತಾರೆ. ಇಲ್ಲಿ ವಚನ ಬೀಳ್ತಾರೆ. ಹೌದಿಲ್ರಿ? ಧರ್ಮವನ್ನು ಯಾರು ಪಾಲಿಸ್ತಾರೆ? ಧರ್ಮವನ್ನು ಕಾಪಾಡ್ತಕ್ಕಂತಾರೆ. ಇಲ್ಲಿ ಅದಕ್ಕೆ ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಹೇಳ್ತಾರೆ. ಅಲ್ಲಿ ಧರ್ಮವನ್ನು ಪಾಲನೆ ತಿಳ್ಕೊಂಡವರು, ಧರ್ಮದ ಹಿಂದೆ ನಡೆಯೋರು, ನೀವು ನಿಯತ್ತಾಗಿ ಬುಕ್ಕ ಓದಿ ಪಾಠ ಮಾಡೋರು, ಓದೋರು, ಅದನ್ನ ಯಾರು ಅದನ್ನ